ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. SNQ ಅಂತಂದರೆ ಸೂಪರ್ ನ್ಯೂಮರರಿ ಕೋಟಾ ಅಂಥೇಳಿ ಓನ್ಲಿ ಇಂಜಿನಿಯರಿಂಗಿಗೆ ಅಪ್ಲೈ ಆಗುವಂಥದ್ದು ಕರ್ನಾಟಕದಲ್ಲಿ. ಸೊ SNQ ಕೋಟಾದ ಬಗ್ಗೆ ಡೀಟೇಲ್ ಆದ ವಿವರಣೆಯನ್ನು ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಮಾಡಿದ್ದೀನಿ. SNQ ಕೋಟಾ ಇನ್ಫಾರ್ಮೇಷನ್ ಬೈ RH ಅಂಥೇಳಿ ನೀವೇನಾದರೂ ಯೂಟ್ಯೂಬಲ್ಲಿ ಟೈಪ್ ಮಾಡಿದರೆ ನಿಮಗೆ ಆ ಒಂದಷ್ಟು ಡೀಟೇಲ್ಸ್ಗಳು ಸಿಗ್ತದೆ. ಇಲ್ಲಿ SNQ ಕೋಟಾ ನಾನು ಇವತ್ತು ವಿಡಿಯೋದಲ್ಲಿ ಹೇಳೋದಕ್ಕೆ ಹೊರಟಿರೋದು, ಈಗ SNQ ಕೋಟಾ ನನಗೆ ಅಲಾಟ್ ಆಗಿದೆ ಅಂಥೇಳಿ ನನಗೆ ಹೇಗೆ ಗೊತ್ತಾಗುತ್ತೆ, ಹೇಗೆ ಗೊತ್ತಾಗ್ತದೆ ಅಂತಂದರೆ ತಿಳಿದಿಟ್ಕೊಳ್ಳಿ. ಮೊದಲು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಿ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ರಿಸಲ್ಟನ್ನು ಅನೌನ್ಸ್ ಮಾಡಿದ ತಕ್ಷಣ ನೀವು ನಿಮ್ಮ CET ನಂಬರನ್ನು ಹಾಕಿಬಿಟ್ಟು ನಿಮ್ಮ ರಿಸಲ್ಟನ್ನು ನೋಡ್ತೀರಿ. ಅದನ್ನು ನಾವು CET ಅಲಾಟ್ಮೆಂಟ್ ಲೆಟರ್ ಅಂತ ಕರಿತೀವಿ. ಸೊ CET ಅಲಾಟ್ಮೆಂಟ್ ಲೆಟರಲ್ಲಿ ನಿಮಗೆ SNQ ಅಲಾಟ್ ಆದರೆ ಅಲ್ಲಿ SNQ ಅಂಥೇಳಿ ಟೈಪ್ ಆಗಿದ್ದು ಕಾಣಿಸ್ತದೆ. SNQ ಅಂತ ಆದ ತಕ್ಷಣ ನಿಮಗೆ ನಿಮ್ಮ ಫೀಸ್ ಸ್ಟ್ರಕ್ಚರ್ ಕಡಿಮೆ ಆಗಿರೋದು ಕೂಡ ಕಾಣಿಸ್ತದೆ. ಸೊ ಇದರ ಮೂಲಕ ನೀವು ತಿಳ್ಕೊಳ್ಬೋದು ನನಗೆ SNQ ಕೋಟಾ ಸೀಟ್ ಅಲಾಟ್ ಆಗಿದೆ ಅಂತ. ಸರ್, SNQ ಕೋಟಾ ಸೀಟ್ ಅಲಾಟ್ ಆಗೋದಕ್ಕೆ ನಾನು ಎಕ್ಸ್ಟ್ರಾ ಏನು ಮಾಡಬೇಕು? ದಯವಿಟ್ಟು ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ, ಯಾವುದೇ ರೀತಿಯ ಎಕ್ಸ್ಟ್ರಾ ಎಫರ್ಟ್ಸ್ ಇದರಲ್ಲಿ ಇಲ್ಲ. ಸೊ 8 ಲಕ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ, ಅಂದರೆ 8 ಲಕ್ಷ ವರಮಾನ ಇರುವಂತಹ ಇನ್ಕಮ್ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಅಪ್ಲೈ ಆಗ್ತದೆ. ಸೊ ಎಲ್ಲರಿಗೂ ಕೂಡ ಸೀಟ್ ಸಿಗೋದಿಲ್ಲ. ಯಾಕಂತಂದರೆ ಒಂದು ಕಾಲೇಜಲ್ಲಿ 5% ಸೀಟ್ಗಳನ್ನು ಮಾತ್ರ ಇಡುವಂಥದ್ದು SNQಗೆ. ಹಾಗಾದರೆ ಏನು ಮಾಡ್ತಾರೆ? ಸೊ ಲೋವರ್ ಟು ಹೈಯರ್, ಅಂದರೆ ಲೋಯೆಸ್ಟ್ ಇನ್ಕಮ್ ಟು ಹೈಯೆಸ್ಟ್ ಇನ್ಕಮನ್ನು, ಸೊ ಸಾಫ್ಟ್ವೇರು, ಸೊ ಆ ಒಂದು 5% ಸೀಟಲ್ಲಿ ಬರುವಂಥದ್ದಾಗಿದ್ದರೆ ನಿಮಗೆ ಆ ಒಂದು ಸೀಟನ್ನು ಅಲಾಟ್ ಮಾಡ್ತದೆ. ನಿಮಗೆ ಅಲಾಟ್ ಆಗಿರುವಂಥ ಸೀಟಿಗೆ SNQ ಅಂಥೇಳಿ ಇರ್ತದೆ. ಸೊ ಆ SNQ ಅಂತ ಆಯಿತು ಅಂತಂದರೆ ಅದರಲ್ಲಿ ಎಷ್ಟು ಫೀಸ್ ಮೆನ್ಷನ್ ಆಗಿರ್ತದೆ, ಅದು ಪ್ರತಿ ವರ್ಷ ನೀವು ಅಷ್ಟೇ ಫೀಸನ್ನು ಕಟ್ಟಬೇಕಾಗ್ತದೆ. ಅದಕ್ಕಿಂತ ಜಾಸ್ತಿ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಇದೊಂದು ರೀತಿ ಲಕ್ ಇದ್ದಂಗೆ ಅಷ್ಟೇ. ಸೊ ಇದರಲ್ಲಿ ನಿಮ್ಮದು ಯಾವುದೇ ಕಾಸ್ಟ್ ಇದ್ದರೂ ಕೂಡ ಅಪ್ಲೈ ಆಗ್ತದೆ. ಈವನ್ ಜನರಲ್ ಮೆರಿಟ್ದವರಿಗೂ ಕೂಡ ಅಪ್ಲೈ ಆಗ್ತದೆ. ಸೊ 5% ಸೀಟ್ ಅಷ್ಟೇ ಇರೋದಕ್ಕೆ ಎಲ್ಲರಿಗೂ ಕೂಡ ಇದು ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾರಿಗೆ ಲಕ್ ಇರ್ತದೆ, ಯಾರಿಗೆ ಅದೃಷ್ಟ ಇರ್ತದೆ, ಅವರಿಗೆ ಸಿಗ್ತದೆ. ಅಂದರೆ ಲೋಯೆಸ್ಟ್ ಇನ್ಕಮ್ಮಿಂದ ಹೈಯೆಸ್ಟ್ ಇನ್ಕಮ್ ಇಲ್ಲಿ ಸಾರ್ಟ್ ಔಟ್ ಆಗೋದಕ್ಕೆ, ಯಾರ್ದು ಕಡಿಮೆ ಇನ್ಕಮ್ ಇದೆ ಅವರಿಗೆ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಸೊ ನಿಮಗೆ CET ಅಲಾಟ್ಮೆಂಟ್ ಲೆಟರಲ್ಲೇ SNQ ಅಂತ ಬರ್ತದೆ. ಅಷ್ಟು ಫೀಸ್ ಸ್ಟ್ರಕ್ಚರನ್ನು ನೀವು ಪೇ ಮಾಡಿದರೆ ಆಯಿತು. ಸೊ ಐ ಥಿಂಕ್ ನಿಮ್ಮ ಡೌಟ್ ಪರಿಹಾರ ಆಯಿತು ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.